ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಅಂಬೇಡ್ಕರ್ ಭವನದ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ದೊಮ್ಮಸಂದ್ರ ಶಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ನಂತರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಹಾಗೆಯೇ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಅಧ್ಯಕ್ಷತೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ರಾಜ್ಯ ಸಮಿತಿ ಸದಸ್ಯರಾದ ದೊಮ್ಮಸಂದ್ರ ಮುನಿರಾಜರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಮಂಜುನಾಥ್, ಚಂದ್ರಹಾಸ್, ಆನಂದ್, ಪ್ರಕಾಶ್, ಮೂರ್ತಿ, ನಾರಾಯಣಸ್ವಾಮಿ, ಮಂಜುಳಾ, ರಾಮಮೂರ್ತಿ, ಸುಚಿತ್, ಗಜೇಂದ್ರ, ಜೈಪಾಲ್, ರಿತೀಶ್, ಎಕೆ ಗ್ರೂಪ್ಸ್ ಪದಾಧಿಕಾರಿಗಳು ಮತ್ತು ದೊಮ್ಮಸಂದ್ರ ಗ್ರಾಮಸ್ಥರು ಹಾಜರಿದ್ದರು. ಬಹುಜನ ನಾಯಕ ಇವರ ಜಯಂತಿಯನ್ನು ಇವತ್ತು 134 ಜಯಂತಿಯನ್ನು ಇವತ್ತು ವಿಶ್ವಾದ್ಯಂತ ಭಾರತ ಒಳಗೊಂಡಂತೆ ಅಮೇರಿಕಾ, ಲಂಡನ್, ಜಪಾನ್, ಜರ್ಮನಿ, ಶ್ರೀಲಂಕಾ ಎಲ್ಲ ಕಡೆ ಕೂಡ ಈ ದೇಶಗಳಲ್ಲಿ ಇವತ್ತು ಬಾಬಾ ಸಾಹೇಬರ ಪುಣ್ಯ ದಿನವನ್ನು, ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ದೊಮ್ಮಸಂದ್ರದಲ್ಲಿ ಸರಳವಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿದ್ದೀರಿ. ಈ ಒಂದು ಕಾರ್ಯಕ್ರಮ ಬಂದಂಥ ಎಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಮೊದಲನೇದಾಗಿ ನಮ್ಮ ಜ್ಯೋತಿ ನಾಗರಾಜ್ ಅವರು ಬಂದರೆ ಅವರಿಗೆ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಮ್ಮ ಪ್ರಕಾಶ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಮ್ಮ ನಾಗೇಶ್ ಅವರು ಮತ್ತು ನರಸಿಂಹರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಈ ಅಂಗಡಿ ಮಾಲೀಕರಾದಂಥ ಸುಲ್ಬರ್ಸನ್ ಅವರು ಮತ್ತು ಬಂದಂಥ ಎಲ್ಲ ಮಂಜಮ್ಮನವರು ಮತ್ತು ನಮ್ಮ ಎಲ್ಲ ಕುಟುಂಬದವರು ಎಲ್ಲರೂ ಕೂಡ ಸೇರಿ ಈ ಒಂದು ಸರಳವಾದಂಥ ಜಯಂತಿಯನ್ನು ಮಾಡಬೇಕು. ನನಗೆ ಈಗಾಗಲೇ ಸುಮಾರು ಜಾಗದಲ್ಲಿ ಗೆಸ್ಟಾಗಿ ಕರೆದಿ ನಾನು ಎಲ್ಲಿ ಹೋಗಿಲ್ಲ. ನಮ್ಮ ಗ್ರಾಮದಲ್ಲಿ ನಮ್ಮ ಯುವಕರು, ನಮ್ಮ ಸಮುದಾಯದವರು ಇದೆಲ್ಲ ತಿಳ್ಕೊಬೇಕಂತೇಳಿ ನಾನು ಇವತ್ತು ಇಲ್ಲೇ ಮೀಸಲಾಗಿದ್ದೆ. ಅದರಿಂದ ಎಲ್ಲರೂ ಗೆಸ್ಟ್ಗಳು ಬರಬೇಕಾಗಿತ್ತು, ಇಲ್ಲ ಬಂದಿಲ್ಲ. ಅದರಿಂದ ಮಾಡಿ ಮುಗಿಸಿ ಯಾರೋ ಬಂದಿದ್ದಾರೆ ನಮ್ಮ ಸ್ನೇಹಿತರು. ನಾನು ಕೋಲಾರ ಬಂಗಾರಪೇಟೆ ಕಡೆ ಹೋಗಬೇಕು, ಸರಳವಾಗಿ ಮುಗಿಸಿ ಹೋಗೋಣ ಅಂತೇಳಿ ಒಂದು ಸರಳವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀರಿ. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಡಬೇಕಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿವಸ ಸಂವಿಧಾನವನ್ನು ರಚನೆ ಬರೆದು ಈ ನಮ್ಮ ದೇಶಕ್ಕೆ ಸಂವಿಧಾನನ ಅರ್ಪಣೆ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒಂದು ಮೀಸಲಾತಿಯನ್ನು ಪಡ್ಕೊಂಡು ಈ ದೇಶದಲ್ಲಿ ನಾವು ವಿದ್ಯಾವಂತರಾಗಿದ್ದೀವಿ ಮತ್ತು ಮಹಿಳೆಯರಿಗೆ ಎಲ್ಲ ರಂಗದಲ್ಲೂ ಕೂಡ ಮೀಸಲಾತಿ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜನ್ಮದಿನ ಆಚರಣೆ ನಮ್ಮೆಲ್ಲರೂ ಒಂದು ಖುಷಿ. ಇವತ್ತು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಬಹಳ ವಿಜೃಂಭಣೆ ಆಚರಣೆ ಮಾಡ್ತಿದ್ದಾರೆ. ನಾವ್ಯಾಕೆ ಅಂಬೇಡ್ಕರ್ನ ನಾವು ಪೂಜೆ ಮಾಡ್ತೀವಿ ಅಂತಂದರೆ, ನಾವು ದೇವ್ರು ಇರೋದು ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಕೂಡ ದೇವ್ರನ್ನ ಪೂಜೆ ಮಾಡ್ತೀವಿ. ಆದರೆ ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ಯಾರಾದರೂ ಒಬ್ಬ ಒಂದು ದಲಿತ ಮಗು ಹುಟ್ಟಿದೆ ಅಂತಂದರೆ ಆ ಮಗುಗೆ 18% ರಿಸರ್ವೇಷನ್ ಅಂತ ಫಿಕ್ಸ್ ಆಗಿದೆ. ಎಲ್ಲ ಜಾತಿ ಜನಾಂಗ ಕೂಡ ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿದ್ಯಾವಂತರಾಗಿ ಮುನ್ನುಗ್ತಾ ಇದ್ದಾರೆ. ಇಡೀ ವಿಶ್ವವೇ ಕೂಡ ಇವತ್ತು ಭಾರತ ತಿರುಗಿ ನೋಡ್ತಿದೆ ಅಂತಂದರೆ, ಆಗಿನ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅಷ್ಟು ಓದಿರ್ತಕ್ಕ ವ್ಯಕ್ತಿ ಯಾರೂ ಇರಲಿಲ್ಲ. ಅಷ್ಟು ಮಹಾನ್ ಜ್ಞಾನಿಯಾಗಿದ್ದು. ಇವತ್ತು ಬೇರೆ ಬೇರೆ ಲಂಡನಲ್ಲಿ ಆಗ್ಬೋದು, ಅಮೇರಿಕದ ಎಲ್ಲ ಕಡೆ ಕೂಡ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಇವತ್ತು ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡಿ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ. ಅಂದರೆ ಇವತ್ತೊಬ್ಬ ಜ್ಞಾನಿ ಹುಟ್ಟಿದಂಥ ದಿನ. ಇಡೀ ಪ್ರಪಂಚವನ್ನೇ ಅಂಬೇಡ್ಕರ್ ಅಂತ ತಕ್ಷಣ ಭಾರತ ನೋಡ್ತಾರೆ, ಬುದ್ಧ ಅಂದರೆ ಭಾರತ ನೋಡ್ತಾರೆ, ಬಸವಣ್ಣ ಅಂದರೆ ಭಾರತ ನೋಡ್ತಾರೆ. ಇವತ್ತು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಈ ವಿಚಾರಗಳನ್ನ ತಿಳ್ಕೊಳ್ಳೋದಾದರೆ ಪ್ರತಿಯೊಬ್ಬ ಮಾನವ ಕುಲ ಕೂಡ ಇವತ್ತು ಚೆನ್ನಾಗಿ ಬದುಕ್ತಾರೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಭಯೋತ್ಪಾದ ಎಲ್ಲ ಕಡೆ ತುಂಬಿ ತುಳಿತಾ ಇದೆ. ಇವತ್ತು ಬುದ್ಧನ ಧರ್ಮವನ್ನು ಅವರು ಅನುಯಾಯಿಯಾಗಿ ಅಂಬೇಡ್ಕರ್ ಅವರು 1956 ಇಸ್ವಿನಲ್ಲಿ ಅಕ್ಟೋಬರ್ 14ನೇ ತಾರೀಕು ಅವರು ಸ್ವೀಕಾರ ಮಾಡ್ತಾರೆ, ಬುದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಯಾಕೆ ಅಂತಂದರೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಆದರೆ ನಾನು ಹಿಂದುವಾಗಿ ಸಾಯೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಅಸಮಾನತೆ ಇದೆ ಅಂತ ಹೇಳಿ ಬುದ್ಧನ ಧರ್ಮ ಒಪ್ಕೊತಾರೆ. ಯಾಕೆಂದರೆ ಬುದ್ಧ ಎಲ್ಲೋ ಬೇರೆ ದೇಶದವರಲ್ಲ, ಬುದ್ಧ ನಮ್ಮ ಭಾರತ ದೇಶ ಹುಟ್ಟಿ ಬೆಳೆದಂಥವ್ರು, ಅವರ ಧರ್ಮವನ್ನು ಪಾಲನೆ ಮಾಡ್ಕೊತ ಬರ್ತಕ್ಕಂಥವ್ರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಅವತ್ತು ಸಾರಿದ್ರು, ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿದ್ರು. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನನ್ನು, ಬಸವಣ್ಣನನ್ನು ಅವರು ಅನುಸರಿಸಿ ಈ ನಮ್ಮ ದೇಶಕ್ಕೆ ಸಮಾನತೆಯನ್ನು ತಂದುಕೊಟ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ತಂದುಕೊಟ್ರು. ಇವತ್ತು ಸಂವಿಧಾನ ನಮಗೆ ನಾವು ಕಾಪಾಡ್ಕೋಬೇಕಾಗಿದೆ. ಯಾಕೆ ಅಂತಂದರೆ ಸಂವಿಧಾನದಿಂದ ಎಲ್ರಿಗೂ ಕೂಡ ಸಮಾನತೆ,
ಸೋದರತೆ, ಪ್ರೀತಿ, ವಾಸನತೆ. ಎಲ್ಲಿವರೆಗೂ ಸಂವಿಧಾನ ನಮಗೆ ಗಟ್ಟಿಯಾಗಿರೋದು ಅಲ್ಲಿ ತನಕ ನಾವು ಈ ದೇಶದಲ್ಲಿ ನಾವು ಉಳಿಬೇಕಾಗತ್ತೆ. ಬರೀ ಅಂಬೇಡ್ಕರ್ ಬರೀ ದಲಿತರಿಗೆ ಮಾತ್ರ ಅಂತಲ್ಲ, ಇಡೀ ದೇಶದ ಸ್ವತ್ತು ಅವರು. ಮಹಿಳೆಯರಿಗೋಸ್ಕರ ಹಿಂದೂ ಕೋಡ್ ಬಿಲ್ಲನ್ನು ಅವರು ತಿರಸ್ಕಾರ ಮಾಡಿ ತಮ್ಮ ಪದವಿಯಾಗಿರ್ತಕ್ಕಂಥ ಕಾನೂನು ಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಬರ್ತಾರೆ. ಯಾತಕ್ಕೋಸ್ಕರ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನತೆ ಸಿಗಬೇಕು, ಅದು ಮುಖ್ಯವಾಗಿ ಮಹಿಳೆಯರಿಗೆ ಮೀಸಲು ಸಿಗಬೇಕಂತ ಹೋರಾಟ ಮಾಡ್ತಾರೆ. ಸೊ ಅದರಿಂದ ಬಾಬಾ ಸಾಹೇಬ್ ಕೊಡುಗೆ ಎಷ್ಟು ದೊಡ್ಡದಿದೆ ಅಂತಂದರೆ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ವಿಶ್ವಗುರು ಅಂತ ಒಪ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಅಂಬೇಡ್ಕರ್ ಅವರು ಓದಿತ್ತು, ಅವ್ರು ಕಷ್ಟಪಟ್ಟಿತ್ತು, ಅವ್ರು ಅವಮಾನ ಪಟ್ಟಿತ್ತು. ಈ ದೇಶದ ಜನ 85% ಶೋಷಿತರ ಜನ ಈ ದೇಶವನ್ನು ಆಳಬೇಕು, ನಾನು ಕಣ್ಣಾರೆ ನೋಡಬೇಕು, ನಾನು ಕಣ್ಣಾರೆ ನೋಡಿ ನಾನು ಪ್ರಾಣತ್ಯಾಗ ಮಾಡಬೇಕಂತೇಳಿ ಆಸೆ ಪಟ್ಟಿದ್ರು. ಇವತ್ತು ಅಂಬೇಡ್ಕರ್ ಅವರು ಬರೀ ಒಲಮಾದಿಗರಿಗೆಲ್ಲ ನಾಯಕರವರು. ಈ ದೇಶದ 85% ಶೋಷಿತ ಜನಕ್ಕೆ ಅವ್ರ ನಾಯಕರು, ಅವರು ದೇವರು, ನಮ್ಮ ಮನೆ ದೇವರು. ಇವತ್ತು 3 ಕೋಟಿ ದೇವರುಗಳು ಈ ದೇಶದಲ್ಲಿದ್ದಾರೆ. ನೀವು ಪೂಜೆ ಮಾಡಿ, ನಮ್ದ್ರಲ್ಲಿ ಅದು ವಿರೋಧ ಇಲ್ಲ. ನೀವು ಯಾವುದೇನ ಪೂಜೆ ಮಾಡಿ, ನಮ್ಗೆ ವಿರೋಧ ಇಲ್ಲ. ಆದರೆ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಧರ್ಮದಕ್ಕೂ ಎಲ್ಲ ಧರ್ಮೀಯರಿಗೂ ಇಲ್ಲಿ ಭಾರತದಲ್ಲಿ ಬದುಕಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಆ ಸಂವಿಧಾನದಲ್ಲಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು, ನಾನು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ನನ್ನ ಸಂವಿಧಾನವನ್ನು ನೀವು ಸರಿಯಾಗಿ ಓದ್ಕೊಂಡು ತಿಳ್ಕೊಳ್ರಿ. ನಾನು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಬದುಕಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಬರೀ ಒಲಮಾದಿಗೆ ನನ್ನ ಸೀಮಿತ ಮಾಡಬೇಡ್ರಿ ಅಂಥೇಳಿ ಬಾಬಾ ಸಾಹೇಬರು ಹೊರಗಿ ಪ್ರಾಣ ಬಿಟ್ಟರು. 4 ಮಕ್ಕಳನ್ನು ಕಳ್ಕೊಂಡ್ರು. ಇವತ್ತೇನಾದರೂ ಬಾಬಾ ಸಾಹೇಬರು ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಅರ್ಧ ಆಸ್ತಿಯನ್ನು ಪಡ್ಕೋಬೋದಾಗಿತ್ತು. ಅನಿಲ್ ಅಂಬಾನಿ, ಅದಾನಿ, ಯಾರ್ಯಾರು ಶ್ರೀಮಂತರತೆ ದೇಶದಲ್ಲಿ ಆ ಪಟ್ಟಿ ಒಳಗೆ ಮೊದಲ ಸ್ಥಾನದಲ್ಲಿ ಅಂಬೇಡ್ಕರ್ ಇರ್ತಾ ಇದ್ರು. ಅವ್ರು ಆಸ್ತಿ ಮಾಡಿಲ್ಲ, ದುಡ್ಡು ಮಾಡಿಲ್ಲ, ನನ್ನ ಮಕ್ಕಳಿಗೆ ಆಸ್ತಿ ಮಾಡಿಕ್ಕಿಲ್ಲ. ಅವ್ರು ಕಷ್ಟಪಟ್ಟಿದ್ದು ನನ್ನ ಜನ ಮೇಲಕ್ಕೆ ಬರಬೇಕು, ನನ್ನ ಜನ ಪ್ರಜ್ಞಾವಂತರಾಗಬೇಕು, ನನ್ನ ಜನ ವಿದ್ಯಾವಂತರಾಗಬೇಕು ಅಂತೇಳಿ ಕಷ್ಟಪಟ್ಟರೆ ಹೊರತು ಅವ್ರು ಸಾಯವಾಗ ನೆಮ್ಮದಿಯಾಗಿ ಸತ್ತಿಲ್ಲ. ಕಣ್ಣಲ್ಲಿ ರಕ್ತ ಸೋರಿಸಿ, ನೀರು ಸೋರಿಸಿ ಪ್ರಾಣತ್ಯಾಗ ಮಾಡಿದ್ರು. ಇದನ್ನೆಲ್ಲ ನಿಮ್ಮ ಮನೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನೀವು ನಿಮ್ಮ ಮನೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅಂಬೇಡ್ಕರ್ ಜಯಂತಿ ಮಾಡ್ತೀರಿ, ಹತ್ತು ಕಡೆ ಹೋಗಿ ನಾವು ಮರ್ತೋಗ್ತೀವಿ. ಹಂಗಾಗಿ ಬಂಧುಗಳೇ, ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅವ್ರು ಎಲ್ಲರೂ ಮನೆ ದೇವರು. ಇವತ್ತು 3 ಕೋಟಿ ದೇವ್ರುಗಳನ್ನ ಪೂಜೆ ಮಾಡ್ತೀರಿ, ಮಾಡ್ಕೊಳ್ಳಿ, ನಿಮ್ಗೆ ಸಂತೋಷ ಅದು. ಆದರೆ ಮೊದಲ ಪೂಜಾ ನಮ್ಮ ಮನೆ ದೇವರು ಯಾರಾದ್ರು ಇದ್ದರೆ ಅದು ಅಂಬೇಡ್ಕರ್ ಅವರಂತ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಮನೆ ದೇವರು ಯಾರಪ್ಪ ಅಂದರೆ ಅದು ಅಂಬೇಡ್ಕರ್ ಅವರು. ಮೊದಲ ಪೂಜೆ ಯಾರಕ್ಕಪ್ಪ ಅಂದರೆ ಅದು ಅಂಬೇಡ್ಕರ್ನ ಪೂಜೆ ಮಾಡಬೇಕು. ಅಂಬೇಡ್ಕರ್ ಪೂಜೆ ಮಾಡೋದು ಹೆಚ್ಚಲ್ಲ, ಅವರ ಜ್ಞಾನವನ್ನು ನಾವು ಪಡ್ಕೋಬೇಕು, ಅವರ ಪುಸ್ತಕಗಳನ್ನು ಓದಬೇಕು ನಾವು. ಹಂಗಾಗಿ ಬಂಧುಗಳೇ, ದಯವಿಟ್ಟು ಬರೀ ಇವತ್ತು ಪೂಜೆಗೆ ಮಾತ್ರ ನೀವು ಸೀಮಿತ ಮಾಡಬೇಡ್ರಿ. ಅಂಬೇಡ್ಕರ್ನ ದಿನನಿತ್ಯ ಜೀವನದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಊರಿಂದ ಆಚೆ ಬದುಕಬೇಕಾಗಿತ್ತು. ಕೆರೆ ನೀರಲ್ಲಿ ನೀರು ಮುಟ್ಟಂಗಿರ್ಲಿಲ್ಲ, ನಾವು ಬಾವಿಗಳಿಗೆ ನೀರು ಕೊಡಂಗಿರ್ಲಿಲ್ಲ. ಊರಿಂದ ಆಚೆ ಇರಬೇಕಾಗಿತ್ತು. ಬೀದಿ ಗುಡ್ಸಕ್ಕೆ ಮಾತ್ರ ನಾವು ಬರಬೇಕಾಗಿತ್ತು. ಕಕ್ಕಸೆ ತೆಗೆದು ಮಾತ್ರ ನಾವು ಒಳಗಡೆ ಬರಬೇಕಾಗಿತ್ತು. ಈ ಒಂದು ಪದ್ಧತಿ ರಾತ್ರಿ ಕಾಲದಲ್ಲಿ ಇತ್ತು. ಹಂಗಾಗಿ ಬಾಬಾ ಸಾಹೇಬ್ರಿಗಿಂತ ಮುಂಚೆ ಮಹಾತ್ಮ ಫುಲೆ ಅವರು, ಭಗವಾನ್ ಬುದ್ಧರು, ಶಾಹು ಮಹಾರಾಜರು ಇವರೆಲ್ಲ ಕೂಡ ಸಮುದಾಯಕ್ಕಾಗಿ ಹೋರಾಟಗಳನ್ನು ಮಾಡೋ ಮುಖಾಂತರ ಈ ಒಂದು ಸಮಾನತೆಗಾಗಿ ಇವರೆಲ್ಲ ಹೋರಾಟ ಮಾಡಿದ್ರು. ಭಗವಾನ್ ಬುದ್ಧ ದೇವರಲ್ಲ, ಅವರು ಕೂಡ ನಮ್ಮ ವಿಶ್ವಗುರು, ಮಾನವರು. ಅವರು ಜನ್ಮ ತಾಳಿರೋ, ಅವರು ಕೂಡ ಮನುಷ್ಯರೇ. ಅವರೆಲ್ಲ ಸತ್ತು ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಯಿಂದ ಅವರು ದೇವರುಗಳಾಗಿದ್ದಾರೆ. ಅವ್ರನ್ನ ಇವತ್ತು ದೇವರಂತ ಪೂಜೆ ಮಾಡ್ತಾ ಇದ್ದೀರಿ. ಹಾಗಾಗಿ ಬಂಧುಗಳೇ, ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಒಂದು ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕಿರಲಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ಆ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಪಾಲನ್ನು ಕೊಡಬೇಕು ಆಸ್ತಿಯಲ್ಲಿ. ಯಾರು ಗಂಡು ಮಕ್ಕಳು ಹೆಚ್ಚಲ್ಲ, ಹೆಣ್ಮಕ್ಳಿಗೆ ಹೆಚ್ಚಲ್ಲ, ಎಲ್ಲರೂ ಒಂದೇ ಸಮಾನತೆಯಾಗಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಪಾಲನೆ ಕೊಡಬೇಕು ಸಂವಿಧಾನದಲ್ಲಿ ಬರೆದಿದ್ರು. ಆ ಸಂವಿಧಾನ ಜಾರಿ ಮಾಡಿಲ್ಲ. ಸಂವಿಧಾನ ಜಾರಿ ಯಾವಾಗ ಆಯ್ತು ಅಂದರೆ 2005ರಲ್ಲಿ ಸುಪ್ರೀಂ ಕೋರ್ಟ್ ಜಾರಿ ಆಯಿತು. ಇವತ್ತೆಲ್ಲ ಹೆಣ್ಣು ಮಕ್ಕಳಿಗೆ ಸಮಪಾಲದ ಹಕ್ಕು, ಆಸ್ತಿ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು ಎಲ್ಲ ಕೂಡ ಸಿಕ್ಕಿದೆ ಹೆಣ್ಮಕ್ಳು. ಈ ನೀಲಿ ಕೆಲವರು ರಾಜಕಾರಣಿಗಳು, ಕೆಲವರು ಸಮಾಜ ಸೇವಕರು. ಈ ನೀಲಿ ಯಾರಿಗಪ್ಪ ಅಂದರೆ ಅದು ಅಂಬೇಡ್ಕರ್ದು, ಅದು ವಲಮಾದಿಗಿರ್ದು ಅಂತ ಹೇಳ್ತಾರೆ. ಈ ನೀಲಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಬಾಬಾ ಸಾಹೇಬರು? ದಯವಿಟ್ಟು ಹೇಳ್ತೀನಿ, ಈ ನೀಲಿ ಎಲ್ಲರೂ ಕೂಡ ಹಾಕಬೇಕಾಗಿದೆ. ನೀಲಿ ಅಂದರೆ ಸಮಾನತೆ. ಅದು ಬಾಬಾ ಸಾಹೇಬರ ಬಾವುಟ ಅಲ್ಲ,
ಬಾಬಾ ಸಾಹೇಬ್ರ ಟವಲ್ ಅಲ್ಲ, ಸಮಾನತೆ. ಸಮಾನತೆ ಅಂದ್ರೆ ಏನು? ಇಡೀ ಪ್ರಪಂಚದ ಉದ್ದಗಲಕ್ಕೂ ಆಕಾಶ ಏನು ಕಲರ್ ಕಾಣಿಸ್ತೈತೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಆಕಾಶ ನೀಲಿ ಕಲರ್ ಕಾಣಿಸ್ತೈತೆ, ಅದಕ್ಕೆಲ್ಲ ಜನರು ಜಾತಿ ಭೇದವನ್ನು ಬಿಡಬೇಕು, ಮಾನವತೆಯನ್ನು ಬಿಡಬೇಕು ಅಂತ ಕುವೆಂಪುರವರು ಹೇಳಿದರು. ಒಕ್ಕಲಿಗ ಜಾತಿಯಿಂದ ಸೇರಿದಂಥ ಕುಂಬೆಯವರು ಹೇಳಿದರು. ಬಸವಣ್ಣವರು ಉಳ್ಳವರು ಶಿವಾಲಯ ಮಾಡುವನು, ನಾನೇನು ಮಾಡಲ್ಲ ಬಡವ, ನನ್ನ ಕಾಲೇ ಕಂಬ, ನನ್ನ ದೇಹ ದೇಗುಲ, ಸಿರವೇ ಕರವಲ್ತನೆ ಅಂತ ಹೇಳಿದ್ರು. ಕನಕದಾಸರು ಕುಲ 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 ಎನ್ನದಿರಿ, ನಿಮ್ಮ ಕುಲದಲ್ಲಿ ಬಲ್ಲಿರೋ ಅಂತ ಕೇಳಿದ್ರು ಕನಕದಾಸರು, ಕುರುಬರು. ಅದೇ ರೆಡ್ಡಿ ವೇಮನವರು ಎಕ್ಕೇದಿರಾಯಿ ತೊಕ್ಕೇದಿರಾಯಿ, ಏ ರಾಯಲ ಉನ್ನಾಡ್ರ ನೀ దేవుడు ಅಂತ ಹೇಳಿದ್ರು. ಹಂಗಾಗಿ ಬಂಧುಗಳೇ, ಇದೆಲ್ಲ ಮಾತಾಡಿದ್ರೆ ದಿನಗಟ್ಟಲೆ ನಾನು ಮಾತಾಡ್ತೀನಿ. ಅವರು ಯಾವಾಗ ಹುಟ್ಟಿದ್ರು, ಯಾವಾಗ ತೀರ್ಕೊಂಡ್ರು, ಎಷ್ಟು ವರ್ಷಗಳ ಕಾಲ ಬದುಕಿದ್ರು, ನಮಗೆ 4% ಓಟ್ ಮಾತ್ರ ಇತ್ತು. ಪೂಜಾರಿಗಳಿಗೆ, 25 ಎಕರೆ ಜಮೀನಿರೋನಿಗೆ, ಡಿಗ್ರಿ ಓದಿರೋನಿಗೆ, ಫಾರ್ಮ್ ಡಿಗ್ರಿ ವ್ಯಾಪಾರ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ 4% ಮಾತ್ರ ಓಟ್ ಇತ್ತು. ನಮ್ಗೆ ಯಾರಿಗೂ ಓಟ್ ಇರಲಿಲ್ಲ. ಹಿಂದುಳಿದವ್ರಿಗೂ ಓಟ್ ಇರಲಿಲ್ಲ, ದಲಿತರಿಗೂ ಓಟ್ ಇರಲಿಲ್ಲ, ಮುಸಲ್ಮಾನರಿಗೂ ಓಟ್ ಇರಲಿಲ್ಲ. 17 ವರ್ಷಗಳ ಕಾಲ ಬಾಬಾ ಸಾಹೇಬ್ರು ಇಂಗ್ಲೀಷವ್ರ ಮೇಲೆ ಹೋರಾಟ ಮಾಡಿ ನಮ್ಗೆ ಹಕ್ಕನ್ನು ಕೊಟ್ಟರು. ಇವತ್ತು ಪೇಪರಾಯನ್ಗೂ ಒಂದೇ ಓಟು, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಒಂದೇ ಓಟು. ಇವತ್ತು ಅನೇಕ ರಾಜಕೀಯ ಪಕ್ಷದವ್ರು ದಿಕ್ಕರಿಸ್ತಾರೆ. ದಯವಿಟ್ಟು ಅದಕ್ಕೆ ನಾವು ಆ ಮಾತುಗಳನ್ನು ಕೇಳಕ್ಕೆ ಹೋಗ್ಬಾರ್ದು. ಇವತ್ತು ನಾವೇನಾದರೂ ಒಳ್ಳೆ ಬಟ್ಟೆ ಹಾಕಿದರೆ, ವಿದ್ಯಾಭ್ಯಾಸ ಮಾಡಿರಂದರೆ ನಮ್ಗೆ ಅವರೇ ಮಾರ್ಗದರ್ಶಕರು. ಬಾಬಾ ಸಾಹೇಬ್ರು ಆಸ್ತಿ ಮಾಡಿಲ್ಲ, ಈ ದೇಶದ ಜನ ವಿಧಾನಸೌಧಕ್ಕೆ ಹೋಗಬೇಕು, ಈ ದೇಶದ ಜನ, ನನ್ನ ಜನ ಪಾರ್ಲಿಮೆಂಟ್ರಿಗೆ ಹೋಗಬೇಕು ಅಂಥೇಳಿ ತುಂಬ ಕಷ್ಟಪಟ್ಟು, ಶ್ರಮ ಬಿಟ್ಟು, ಬೆವರನ್ನು ಸುರಿಸಿ, ರಕ್ತವನ್ನು ಸುರಿಸಿ ಅವರು ಕೊರಗಿ ಸತ್ರು. ಇವತ್ತು ಈ ದೇಶವನ್ನು ಪಾರ್ಲಿಮೆಂಟ್ರಿ ಒಳಗೆ ಆಳ್ತಾ ಇದ್ದಾರೆ, ವಿಧಾನಸೌಧಗಳಿಗೆ MLAಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಅವ್ರನ್ನ ಪೂಜೆ ಮಾಡಬೇಕು ಮನೆಗಳಲ್ಲಿ, ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಅಂತ ಹೇಳ್ತಾ ಬಂಧುಗಳೇ, ನಾವು ಈಗಾಗಲೇ ನಮ್ಮ ಹುಡುಗರ ಹತ್ರ ಒಂದು 100 ಜನಕ್ಕೆ ಕ್ಯಾಂಪ್ ಕೊಡಬೇಕು ಭವನದಲ್ಲಿ ಅಂತ ಯೋಚನೆ ಮಾಡಿದ್ದೀರಿ. ಒಂದು ದಿನ ಪೂರ್ತಿ ಬಾಬಾ ಸಾಹೇಬ್ರ ಅಧ್ಯಯನ, ಈ ಚಳವಳಿ ಅಧ್ಯಯನ ಎಲ್ಲ ಕೂಡ ಇರ್ತದೆ. ಮುಂದಿನ ದಿನ ಒಂದು ಕ್ಯಾಂಪ್ ಕೊಡಬೇಕು, ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸ್ಟ್ಯಾಚ್ಯೂನ ಇಡಬೇಕಂತೆಲ್ಲ ಕೂಡ ನಾವು ತೀರ್ಮಾನ ಮಾಡಿದ್ದೀರಿ. ಹೆಚ್ಚಾಗಿ ನಾವು ತಿಳ್ಕೊಬೇಕಂದ್ರೆ ಇನ್ನೊಂದು ದಿನ ನಾವು ಎಲ್ಲರೂ ಸೇರಿ ಒಂದು ಕ್ಯಾಂಪ್ ಮಾಡೋಣ. ಅಂಬೇಡ್ಕರ್ ತೀರ್ಕೊಂಡಿತ್ತು 1956ರಲ್ಲಿ ಡಿಸೆಂಬರ್ 6. ನೀವೆಲ್ಲರೂ ತಿಳ್ಕೊಬೇಕು, ಯಾಕಂದರೆ ವಿದ್ಯಾವಂತರಿಗೆ ಗೊತ್ತಿಲ್ಲ. ಹಂಗಾಗಿ ಬಂಧುಗಳೇ, ನಾನು ಹೇಳಿತ್ತಲ್ಲ, ನಿಮ್ಮ ತಲೆಗೆ ಯಾರು ಮಾಡ್ಕೊತೀರೋ ನೀವು ಕೂಡ ನನ್ನಂಗೆ ಪ್ರಾಮಾಣಿಕರಾಗಿ ಅರ್ಧ ಗಂಟೆ ಮಾತಾಡೋರಾಗ್ತೀರಾ. ನೀವು ಯಾರು ತಲೆಗೆ ಇಟ್ಕೊಂಡಿಲ್ಲ, ಯಾರು ಕೂಡ ನೀವು ಹೋರಾಟಗಾರರಾಗಲ್ಲ. ಹಾಗಾಗಿ ಬಂಧುಗಳೇ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ಬಾಬಾ ಸಾಹೇಬ್ನ ಸರಿಯಾದ ರೀತಿಯಲ್ಲಿ ನಮ್ಮ ಹೃದಯದ ಇಟ್ಕೊಳ್ರಿ. ಬರೀ ಫೋಕಸ್ಸು, ಫೋಟೋಗಳು ಇಷ್ಟೇ ಬೇಡ. ಅವರ ಅಧ್ಯಯನ ಮತ್ತು ಅವರು ಆಲೋಚನೆಗಳೇನಾಯ್ತು, ಅವ್ರು ಏನೆಲ್ಲ ಹೋರಾಟ ಮಾಡಿದ್ರು, ಏನೆಲ್ಲ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟರು. ಇವತ್ತು ಗುಡಿಸಲು ಮನೆಯಲ್ಲಿ ದೀಪದ ಬೆಳಕಂತ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ ಅವ್ರನ್ನ ಕಾಣ್ತಾ ಇದ್ದಾರೆ ಅಂದರೆ ಅವರೆಷ್ಟು ಪ್ರಾಮಾಣಿಕರಾಗಿರ್ಬೋದು. ಅನಿಲ್ ಅಂಬಾನಿ ಗೊತ್ತು, ಅದಾನಿ ಗೊತ್ತು, ಎಲ್ಲ ಗೊತ್ತು ದೇಶಕ್ಕೆ. ಅವ್ರದ್ದೇನಾದ್ರು ಕೊಡುಗೆ ಇದೆಯಾ? ಯಾರಾದರೂ ಒಬ್ಬ ಅನ್ನದಾನ ಮಾಡಿದ್ರು, ಚಿನ್ನದಾನ ಮಾಡಿದ್ರು, ಬುಕ್ಕ ದಾನ ಮಾಡಿದ್ರು, ಬಟ್ಟೆ ದಾನ ಮಾಡಿದ್ರು ಅಂದರೆ ಅದು ನಿಂತ್ಕೊಳಕ್ಕಿಲ್ಲ. ಆದರೆ ಅಂಬೇಡ್ಕರ್ ಕೊಟ್ಟಿರೋಂಥ ದಾನ, ಅದು ದಾನ ಅಲ್ಲ, ನಮ್ಗೆ ಭಿಕ್ಷೆ. ಆ ಭಿಕ್ಷೆ ಇವತ್ತು ಸೂರ್ಯಚಂದ್ರ ಇರೋವರೆಗೂ ಅದು ಶಾಶ್ವತವಾಗಿರ್ತೈತೆ. ಈ ಭೂಮಿ ಇರೋವರೆಗೂ ಬಾಬಾ ಸಾಹೇಬ್ರು ಕೊಟ್ಟಂಥ ಭಿಕ್ಷೆ ಶಾಶ್ವತವಾಗಿರ್ತಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಇವತ್ತು ಆಚರಿಸ್ತಾರೆ. ಈ ಒಂದು ವಿಶೇಷವಾದ ದಿನದಂದು ಸುಮ್ಮನೆ ಯಾರು ಆಚರಣೆ ಮಾಡಲ್ಲ. ಯಾಕಂದರೆ ಒಬ್ಬ ಮನುಷ್ಯನ ಸಾಧನೆ ಮತ್ತು ಅವರು ಕೊಟ್ಟಂತಹ ಕೊಡುಗೆಗಳು ಈ ದೇಶಕ್ಕೆ ಅಪಾರ. ಅಂಬೇಡ್ಕರ್ ಅವರ ಮಹಾನಾಯಕ ಎಂಬ ಧಾರಾವಾಹಿ ಕೂಡ ಬರ್ತಾ ಇತ್ತು. ಅವ್ರು ಪಟ್ಟಂಥ ಕಷ್ಟಗಳು, ಅವರಿಗೆ ಶಾಲೆಯಲ್ಲಿ ಕೂಡ ಕುತ್ಕೊಳ್ಳೋಕ್ಕೆ ಅವಕಾಶಗಳಿರಲಿಲ್ಲ, ಮತ್ತು ಓದಲು ಸಮಾನತೆ ಕೂಡ ಇರಲಿಲ್ಲ. ಇಂಥ ಸಮಯದಲ್ಲಿ ಸಮಾಜದಲ್ಲಿ ಆಗುವಂತಹ ಎಲ್ಲ ಕಷ್ಟ ಸುಖಗಳನ್ನ ನೋಡಿ ಕಷ್ಟದಿಂದಲೇ ಬೆಳೆದು ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. ಹಾಗೂ ಅವರಿಗೆ ಅವರು ಶೈಕ್ಷಣಿಕ ಸಂದರ್ಭದಲ್ಲಿ ಶಾಹು ಮಹಾರಾಜರು ಕೂಡ ಅವರಿಗೆ ಸಹಾಯ ಮಾಡಿರ್ತಾರೆ ಓದಲು. ಇದನ್ನೆಲ್ಲ ಅರ್ಥ ಅಂಬೇಡ್ಕರ್ ಅವರು ಎಲ್ಲ ಅಮೇರಿಕಾ ಆಗಿರ್ಬೋದು, ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸಗಳನ್ನ ಮಾಡಿ ಬಂದು ದೇಶಕ್ಕೆ ಸಂವಿಧಾನ ಬರೆದಿರ್ತಾರೆ. ಅವರು ಸಂವಿಧಾನ ಬರೆಯೋ ಟೈಮಲ್ಲಿ ಆ ಕಮಿಟಿಯಲ್ಲಿ ತುಂಬ ಜನ ಇರ್ತಾರೆ. ಬಟ್ ಆ ಕಮಿಟಿಯಲ್ಲಿ ಇರುವಂಥವರು ಯಾರು ಕೂಡ ಅಷ್ಟೊಂದು ಸಹಾಯ ಮಾಡಿರಲ್ಲ. ಬಟ್ ಇವರು ಬಾಬಾ ಸಾಹೇಬರು ಅವರೊಬ್ಬರೇ 2 ವರ್ಷಗಳ ಅಧಿಕ ಸಮಯದಲ್ಲಿ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ
ಸಮರ್ಪಿಸಿರ್ತಾರೆ. ನಾನೀಗ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಎಲ್ಲ ಯುವಜನತೆ ಅಂಬೇಡ್ಕರ್ ಅವರ ಬಾಲ್ಯ ಜೀವನ ಮತ್ತು ಅವ್ರು ಪಟ್ಟಂಥ ಕಷ್ಟಗಳನ್ನೆಲ್ಲ ತಿಳ್ಕೋಬೇಕು ಮತ್ತು ಅವರು ದೇಶಕ್ಕೆ ಯಾವ ಥರ ಸಮಾನತೆ ಕೊಟ್ಟಿರ್ತಾರೋ ಅದರಲ್ಲೇ ನಾವು ಮುಂದುವರಿಬೇಕು. ಮತ್ತು ಎಲ್ಲ ಅವರು ಒಂದು ಜನಾಂಗಕ್ಕೆ ಮಾತ್ರ ಅವ್ರ ಸಂವಿಧಾನ ಕೊಟ್ಟಿಲ್ಲ, ಇಡೀ ಈ ದೇಶದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಎಲ್ಲ ಮೂಲ ಸೌಕರ್ಯ ಮತ್ತು ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಆಗಿರ್ಬೋದು, ಎಲ್ಲ ಥರ ನ್ಯಾಯ ಸಿಗಬೇಕು ಅಂತ ಬರೆದಿರ್ತಾರೆ. ಈ ಒಂದು ಮಾತಿನಲ್ಲಿ ನಾನು ಮಾತು ಮಾನ್ಯ ಪತ್ರಿಕಾ ವರದಿಗಾರರೇ, ಇವತ್ತು 134ನೇ ಜಯಂತಿಯನ್ನು ದೊಮ್ಮಸಂದ್ರ ಗ್ರಾಮದಲ್ಲಿ ಈಗಾಗಲೇ ಸುಮಾರು 25 ವರ್ಷಗಳ 30 ವರ್ಷಗಳ ಹೋರಾಟದಿಂದ ಇಲ್ಲಿ ಭವನ ಕೂಡ ಆಗಿದೆ, ಇನ್ನು ಉದ್ಘಾಟನೆ ಕೂಡ ಆಗಿಲ್ಲ. ಇದ್ರ ಕಡೆ ಯಾರು ಜನಪ್ರತಿನಿಧಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ನಮ್ಮ ಶಾಸಕರು ಕೂಡ ಹಲವಾರು ಬಾರಿ ಮನವಿಗಳು ಕೊಟ್ಟಿದ್ರು ಕೂಡ ಇನ್ನೂ ಉದ್ಘಾಟನೆ ಮಾಡಿಲ್ಲ. ತುಂಬ 30 ವರ್ಷಗಳ ಶ್ರಮದಿಂದ ಈ ಒಂದು ಭವನ ಜಾಗ ನಮಗೆ ಸಿಕ್ಕಿದೆ. ಅದು ದಲಿತ ಸಂಘರ್ಷ ಸಮಿತಿ ಹೋರಾಟದಿಂದ ಮಾತ್ರ. ಹಾಗಾಗಿ ಈ ಒಂದು ಜಯಂತಿಯನ್ನು ನಾವು ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾಯಿದ್ರಿ. ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಬಹುಜನ ನಾಯಕ, ಬಡವರ ಬಂಧು ಅವರ ಜನ್ಮದಿನಾಚರಣೆ ನಾವು ಎಲ್ಲರೂ ಕೂಡ ಇದರ ಭಾಗವಹಿಸಿದ್ದಾರೆ. ಎಲ್ಲ ದೇಶದ ಎಲ್ಲ ಭಾಗಗಳಲ್ಲಿ, ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಇವತ್ತು ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಾವು ಕೂಡ ಒಂದು ಸರಳವಾಗಿ ಆಚರಣೆ ಮಾಡಿ ಒಂದು ಕಾರ್ಯಕ್ರಮ ಕೊಡಬೇಕಂತೇಳಿ ಒಂದು ಕಾರ್ಯಕ್ರಮ ಮುಗಿಸಿದಿರಿ. ಈಗ ಅನೇಕರು ಬರಬೇಕಾಗಿತ್ತು, ಹಲವಾರು ವಿಶೇಷವನ್ನು ಇದ್ರು ಬರಬೇಕಾಗಿತ್ತು. ಎಲ್ಲ ಕಡೆ ಇರೋದ್ರಿಂದ ಯಾರೂ ಬರೋಕ್ಕಾಗಲಿಲ್ಲ. ಹಾಗಾಗಿ ನಾವೇ ಈ ಒಂದು ಅಂಬೇಡ್ಕರ್ ಬುದ್ಧ ಟ್ರಸ್ಟ್ ವತಿಯಿಂದ ಮತ್ತು ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದಿಂದ ನಮ್ಮ ಎಲ್ಲ ಯುವಕರು, ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಒಂದು ಸರಳವಾದಂಥ ಕಾರ್ಯಕ್ರಮ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ತಾವು ಕೂಡ ಬಂದು ಈ ಒಂದು ವರದಿಯನ್ನು ವಿತರಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳಿಗೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು 134 ಜಯಂತಿ ಆಚರಣೆ ಮಾಡ್ತಾ ಎಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತೀವಿ. ಇವತ್ತು ನಮ್ಮ ಗ್ರಾಮದಲ್ಲಿ ಸರಳವಾಗಿ ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆ ಸರಳವಾಗಿ ಅಂತಂದರೆ, ಇಷ್ಟು ದೊಡ್ಡ ಅಂಬೇಡ್ಕರ್ ಭವನ ನಮ್ಮ ತಾಲೂಕಲ್ಲಿ ದೊಡ್ಡ ಅಂಬೇಡ್ಕರ್ನ ಕಟ್ಟಿದ್ದೀವಿ. ಶಾಸಕರ ಅನುದಾನದಲ್ಲಾಗ್ಬೋದು, MP ಯಾವುದೋ ಒಂದು ಅನುದಾನ ಮಾಡಿದ್ದೀವಿ. ಆದರೆ ಇದುವರೆಗೂ ಕೂಡ ಈಗ ಒಂದು ಅಂಬೇಡ್ಕರ್ ಉದ್ಘಾಟನೆ ಆಗಿಲ್ಲ. ದಯವಿಟ್ಟು ನಮ್ಮ ಗ್ರಾಮದ ಮುಖಂಡರಲ್ಲಿ ಅಥವಾ ಹಾಗೂ ನಮ್ಮ ಶಾಸಕರ ಮನವಿಯನ್ನು ಮಾಡ್ಕೊತೀವಿ. ಆದಷ್ಟು ಬೇಗ ನಮ್ಮ ಗ್ರಾಮದಲ್ಲಿರ್ತಕ್ಕ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿ ಸಾರ್ವಜನಿಕ ಸೇವೆಗೆ ಕೊಡಬೇಕು ಅಂತ ಕೇಳ್ಕೊತೀವಿ. ಯಾಕೆ ಅಂತಂದರೆ ಇದೊಂದು ದೊಡ್ಡ ಸುಸ್ಥಿತಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಇದು ತುಂಬ ಎಲ್ಲರೂ ಬಡವರಿಗೆ ಅನುಕೂಲವಾಗುತ್ತೆ. ಸೊ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಕೂಡ ಮಾದರಿಯಾಗಿರ್ತಾರೆ. ಅವರ ಒಂದು ಸಂವಿಧಾನ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಬುದ್ಧ. ಏನು ಈ ದಿನ ದೊಮ್ಮಸಂದ್ರ ಗ್ರಾಮದಲ್ಲಿ ನಾವು ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ದೊಮ್ಮಸಂದ್ರ ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ದಲಿತ ಸಂಘಟನೆಯ ಮುಖಂಡರುಗಳು ಆಗಮಿಸಿದ್ದಾರೆ. ಎಲ್ರಿಗೂ ಸಹ ಭೀಮ ಸ್ವಾಗತನ ಕೋರುತ್ತೇನೆ. ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯವರು ಸೇರಿ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ಎಲ್ಲ ಕಡೆಯೂ ಆಚರಿಸ್ತಾ ಇದ್ದಾರೆ. ಜೈ ಭೀಮ್. ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಜನ ತ್ಯಾಗ ಮಾಡಿದ್ದಾರೆ. ಆದರೆ ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿರುವಂತಹ ಏಕೈಕ ಮಹಾನ್ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಬೆಳಕು, ಅಂಬೇಡ್ಕರ್ ಅಂದರೆ ಈ ದೇಶದ ಆಸ್ತಿ. ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.